ತಾನೇ ಇಷ್ಟವಿರಲ್ಲ ಹೇಳಿ. ದೊಡ್ಡವರಿರಲಿ ಚಿಕ್ಕವರಿರಲಿ ಹಣ್ಣಿನ ಹೋಳು ಬಾಯಿಗಿಡುತ್ತಿದ್ದಂತೆ ಲಾಲಾರಸ ಗ್ರಂಥಿಗಳು ಅರಳುತ್ತವೆ. ಈಚುಕಾಯಿಯಿಂದ ಹಿಡಿದು ಹಣ್ಣಿನವರೆಗೂ ಭಿನ್ನ ರುಚಿಯನ್ನ ಅವಾಹಿಸಿಕೊಂಡು ತನ್ನ ಗಮನ ಹೆಚ್ಚಿಸಿಕೊಳ್ಳುವ ಮಾವು ಹಣ್ಣುಗಳ ರಾಜನೇ ಸರಿ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ಬೇಸಿಗೆಯ ಸುಡು ಬಿಸಿಲು ಅಡಿ ಇಡುತ್ತಿದ್ದಂತೆಯೇ ದೇಹದ ದಾಹ ತಿಳಿಸಲು ಹಣ್ಣುಗಳ ಭರಾಟೆಯು ಶುರುವಾಗುತ್ತದೆ. ಕಲ್ಲಂಗಡಿ, ಕರಬೂಜ, ಅನನಾಸ್, ಕಿತ್ತಳೆ, ದ್ರಾಕ್ಷಿ ಇವೆಲ್ಲವೂ ನೀರಿನಾಂಶವನ್ನೇ ಮೈದುಂಬಿಸಿಕೊಂಡು ದೇಹವನ್ನ ತಂಪಾಗಿಸುತ್ತವೆ. ಇವುಗಳ ಹವಾ ಕಡಿಮೆಯಾಗುತ್ತಿದ್ದಂತೆಯೇ ಮಾವಿನ ಅಧಿಪತ್ಯ ಶುರು. ಮಾವಿನಲ್ಲಿ ಖಾದ್ಯಗಳ ವೈವಿಧ್ಯವು ಮೇಲ್ಮುಖವೇ. ಯುಗಾದಿ ಹಬ್ಬದ ಸಮಯದಲ್ಲಿ ಈಚುಕಾಯಿಯೊಂದಿಗೆ ಖಾದ್ಯಗಳಿಗೆ ಮುನ್ನುಡಿ ಬರೆಯುವ ಮಾವು ತರಹೇವಾರಿ ಖಾದ್ಯಗಳಲ್ಲಿ ತನ್ನ ಪಾರಮ್ಯ ಮೆರೆಯುತ್ತದೆ. ಇನ್ನು ಮಾವಿನ ಹಣ್ಣಿನ ದರ ನೋಡುವುದಾದರೆ ಬಾದಾಮಿ ಕೆಜಿ 200 ರು, ಕಸಿಮಾವು 200, ಬೈಗನ್ಪಲ್ಲಿ 160, ಮಲ್ಲಿಕಾ 180, ಮಲಗೋಬಾ 200, ನೀಲಂ 160 ರು ಆಗಿದೆ.